ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಇತ್ತೀಚಿನ ತಿರುಮಲ ಭೇಟಿಯ ನಂತರ ತಿರುಮಲ ತಿರುಪತಿ ದೇವಸ್ಥಾನ ಭಕ್ತರಿಗೆ ಅನುಕೂಲವಾಗಲೆಂದು ಹೊಸ ಆಧುನಿಕ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ. ಭಕ್ತರ ತೀರ್ಥಯಾತ್ರೆಯ ಅನುಭವ ಹೆಚ್ಚಿಸಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಾಟ್ಸ್ಆಪ್ನಲ್ಲಿ ಒಂದು ಮೆಸೇಜ್ ಕಳುಹಿಸುವ ಮೂಲಕ ಭಕ್ತರು ವಿವಿಧ ಸೇವೆಗಳನ್ನು ಬುಕಿಂಗ್ ಮಾಡಬಹುದು. ಟಿಟಿಡಿ ಆಡಳಿತ ಮಂಡಳಿ ಮತ್ತು ಅಮರಾವತಿಯಲ್ಲಿ ಅಧಿಕಾರಿಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಭಕ್ತರಿಗೆ ಸುವ್ಯವಸ್ಥೆ ಟಿಕೆಟ್ ಬುಕಿಂಗ್, ವಸತಿ ಹಂಚಿಕೆ ಮತ್ತು ದೇವಾಲಯದ ಚಟುವಟಿಕೆಗಳ ನವೀಕರಣ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಸುಧಾರಿಸುವ ಅಗತ್ಯವನ್ನ ಸಿಎಂ ಚಂದ್ರಬಾಬು ನಾಯ್ಡು ಪ್ರಸ್ತಾಪಿಸಿದ್ರು. ಈ ಸಭೆಯ ಮುಂದುವರೆದ ಭಾಗವಾಗಿ ಟಿಟಿಡಿ ವಾಟ್ಸ್ಆಪ್ ಆಧಾರಿತ ಸೇವೆಗಳನ್ನು ಪ್ರಾರಂಭಿಸಿದೆ. ಇದು ಆಂಧ್ರಪ್ರದೇಶದ ಈ ಆಡಳಿತ ಕಾರ್ಯತಂತ್ರಕ್ಕೂ ಹೊಂದಿಕೆಯಾಗುವ ಯೋಜನೆಯಾಗಿದೆ. ಟಿಟಿಡಿ ವಾಟ್ಸ್ಆಪ್ ಮೂಲಕ 15 ಸೇವೆಗಳನ್ನು ನೀಡಲಿದೆ. ನಾವು ವಿವರಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅವರು ಅದಕ್ಕೆ ಅನುಗುಣವಾಗಿ ಆಯ್ಕೆಗಳನ್ನು ಅಪ್ಡೇಟ್ ಮಾಡಲಿದ್ದಾರೆ. ಟಿಕೆಟ್ ಬುಕಿಂಗ್, ವಸತಿ, ಇತರೆ ಸೇವೆಗಳನ್ನು ಪಡೆಯೋಕೆ ಭಕ್ತರು ಗಂಟೆಗಟ್ಟಲೆ ಕಾಯೋ ಬದಲು ಅವರ ಸಮಯವನ್ನು ಉಳಿತಾಯ ಮಾಡೋದು ನಮ್ಮ ಗುರಿಯಾಗಿದೆ. ಭಕ್ತರು ಟಿಟಿಡಿ ವೆಬ್ಸೈಟ್ ಮೂಲಕವೂ ನೇರವಾಗಿ ಸೇವೆಗಳನ್ನು ಬುಕ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಟಿಟಿಡಿ ಐಟಿ ವಿಭಾಗದ ಉಪ ಮಹಾನಿರ್ದೇಶಕ ವೆಂಕಟೇಶ್ವರಲು ನಾಯ್ಡು ಹೇಳಿದ್ದಾರೆ. ಇನ್ನು ಅತ್ಯಂತ ಸುಲಭವಾಗಿ ವಾಟ್ಸ್ಆಪ್ ಮೂಲಕ ಟಿಟಿಡಿಯ ಸೇವೆಗಳನ್ನು ಪಡೆಯಬಹುದು. ಇದಕ್ಕಾಗಿ ಮೊದಲು ಭಕ್ತರು ತಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ 9552200009 ನಂಬರ್ನ ಸೇವ್ ಮಾಡಬೇಕು. ನಂತರ ವಾಟ್ಸ್ಆಪ್ನಲ್ಲಿ ಹಾಯ್ ಅಂತ ಸರಳ ಮೆಸೇಜ್ ಕಳಿಸಿದ್ರೆ ರಾಜ್ಯ ಸರ್ಕಾರ ನಾಗರಿಕ ಸಹಾಯರೊಂದಿಗೆ ನಿಮ್ಮ ಚಾಟ್ ತೆರೆದುಕೊಳ್ಳುತ್ತೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಇತ್ತೀಚಿನ ತಿರುಮಲ ಭೇಟಿಯ ನಂತರ ತಿರುಮಲ ತಿರುಪತಿ ದೇವಸ್ಥಾನ ಭಕ್ತರಿಗೆ ಅನುಕೂಲವಾಗಲೆಂದು ಹೊಸ ಆಧುನಿಕ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ. ಭಕ್ತರ ತೀರ್ಥಯಾತ್ರೆಯ ಅನುಭವ ಹೆಚ್ಚಿಸಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಾಟ್ಸ್ಆಪ್ನಲ್ಲಿ ಒಂದು ಮೆಸೇಜ್ ಕಳುಹಿಸುವ ಮೂಲಕ ಭಕ್ತರು ವಿವಿಧ ಸೇವೆಗಳನ್ನು ಬುಕಿಂಗ್ ಮಾಡಬಹುದು. ಟಿಟಿಡಿ ಆಡಳಿತ ಮಂಡಳಿ ಮತ್ತು ಅಮರಾವತಿಯಲ್ಲಿ ಅಧಿಕಾರಿಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಭಕ್ತರಿಗೆ ಸುವ್ಯವಸ್ಥೆ ಟಿಕೆಟ್ ಬುಕಿಂಗ್, ವಸತಿ ಹಂಚಿಕೆ ಮತ್ತು ದೇವಾಲಯದ ಚಟುವಟಿಕೆಗಳ ನವೀಕರಣ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಸುಧಾರಿಸುವ ಅಗತ್ಯವನ್ನ ಸಿಎಂ ಚಂದ್ರಬಾಬು ನಾಯ್ಡು ಪ್ರಸ್ತಾಪಿಸಿದ್ರು. ಈ ಸಭೆಯ ಮುಂದುವರೆದ ಭಾಗವಾಗಿ ಟಿಟಿಡಿ ವಾಟ್ಸ್ಆಪ್ ಆಧಾರಿತ ಸೇವೆಗಳನ್ನು ಪ್ರಾರಂಭಿಸಿದೆ. ಇದು ಆಂಧ್ರಪ್ರದೇಶದ ಈ ಆಡಳಿತ ಕಾರ್ಯತಂತ್ರಕ್ಕೂ ಹೊಂದಿಕೆಯಾಗುವ ಯೋಜನೆಯಾಗಿದೆ. ಟಿಟಿಡಿ ವಾಟ್ಸ್ಆಪ್ ಮೂಲಕ 15 ಸೇವೆಗಳನ್ನು ನೀಡಲಿದೆ. ನಾವು ವಿವರಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅವರು ಅದಕ್ಕೆ ಅನುಗುಣವಾಗಿ ಆಯ್ಕೆಗಳನ್ನು ಅಪ್ಡೇಟ್ ಮಾಡಲಿದ್ದಾರೆ. ಟಿಕೆಟ್ ಬುಕಿಂಗ್, ವಸತಿ, ಇತರೆ ಸೇವೆಗಳನ್ನು ಪಡೆಯೋಕೆ ಭಕ್ತರು ಗಂಟೆಗಟ್ಟಲೆ ಕಾಯೋ ಬದಲು ಅವರ ಸಮಯವನ್ನು ಉಳಿತಾಯ ಮಾಡೋದು ನಮ್ಮ ಗುರಿಯಾಗಿದೆ. ಭಕ್ತರು ಟಿಟಿಡಿ ವೆಬ್ಸೈಟ್ ಮೂಲಕವೂ ನೇರವಾಗಿ ಸೇವೆಗಳನ್ನು ಬುಕ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಟಿಟಿಡಿ ಐಟಿ ವಿಭಾಗದ ಉಪ ಮಹಾನಿರ್ದೇಶಕ ವೆಂಕಟೇಶ್ವರಲು ನಾಯ್ಡು ಹೇಳಿದ್ದಾರೆ. ಇನ್ನು ಅತ್ಯಂತ ಸುಲಭವಾಗಿ ವಾಟ್ಸ್ಆಪ್ ಮೂಲಕ ಟಿಟಿಡಿಯ ಸೇವೆಗಳನ್ನು ಪಡೆಯಬಹುದು. ಇದಕ್ಕಾಗಿ ಮೊದಲು ಭಕ್ತರು ತಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ 9552200009 ನಂಬರ್ನ ಸೇವ್ ಮಾಡಬೇಕು. ನಂತರ ವಾಟ್ಸ್ಆಪ್ನಲ್ಲಿ ಹಾಯ್ ಅಂತ ಸರಳ ಮೆಸೇಜ್ ಕಳಿಸಿದ್ರೆ ರಾಜ್ಯ ಸರ್ಕಾರ ನಾಗರಿಕ ಸಹಾಯರೊಂದಿಗೆ ನಿಮ್ಮ ಚಾಟ್ ತೆರೆದುಕೊಳ್ಳುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.